ಹಾಯ್ ಎವ್ರಿವನ್, ವೆಲ್ಕಮ್ ಟು ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್. ಈ ವಿಡಿಯೋದಲ್ಲಿ ತುಂಬ ಕಡಿಮೆ ಎಣ್ಣೆ ಬಳಸಿ ಚಿಕನ್ ತವಾ ಕಬಾಬ್ ಅಥವಾ ಚಿಕನ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/4 kg ಬೋನ್ಲೆಸ್ ಚಿಕನನ್ನು ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಹಾಕಿ 1 ಸ್ಪೂನು ಉಪ್ಪು, ಸ್ವಲ್ಪ ಮೊಸರು, ಸ್ವಲ್ಪ ಅರಿಶಿನದ ಪುಡಿ, 2 ಸ್ಪೂನು ಕಾರ್ನ್ಫ್ಲೋರ್, 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ನಿಂಬೆಹಣ್ಣಿನ ಜ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮಿನಿಮಮ್ ಅರ್ಧ ಗಂಟೆ ಅದನ್ನು ಫ್ರಿಡ್ಜಲ್ಲಿ ಇಟ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಟಷ್ಟು ಚಿಕನ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ಬೇಯುತ್ತೆ. 1 ಗಂಟೆಗಳ ಕಾಲ ಚಿಕನ್ ಮ್ಯಾರಿನೇಟ್ ಆದಮೇಲೆ ನಾನಿವಾಗ ಕಬಾಬ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕ್ಯಾಸ್ಟ್ ಐರನ್ ತವಾ ತೊಗೊಂಡಿದ್ದೀನಿ. ನಾನ್ ಸ್ಟಿಕ್ ತವನಾದರೂ ಯೂಸ್ ಮಾಡ್ಬೋದು, ಬಟ್ ಕ್ಯಾಸ್ಟ್ ಐರನ್ ತವಾ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದು ಎಣ್ಣೆನೂ ಜಾಸ್ತಿ ತೊಗೊಳ್ಳಲ್ಲ ಮತ್ತು ಕಬಾಬ್ ಚೆನ್ನಾಗಿ ಕುಕ್ ಆಗುತ್ತೆ. ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು, ಇಷ್ಟರಲ್ಲೇ ನಮಗೆ ಕಬಾಬ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾದ್ಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್ ಪೀಸಸ್ನೆಲ್ಲ ತವಾಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚಿಕನ್ ಕಬಾಬ್ನ ಬೇಯಿಸ್ಕೋಬೇಕು. ಹೈ ಫ್ಲೇಮ್ ಇಡಬೇಡಿ, ಕಪ್ಪಗಾಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಚಿಕನ್ ಪೀಸಸ್ನೆಲ್ಲ ತಿರುಗಿಸಿ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಇನ್ನೂ 5 ನಿಮಿಷ ಬೇಯಿಸ್ಕೋಬೇಕು. ಟೋಟಲ್ 10 ನಿಮಿಷ ಆಗಿದೆ. ಇವಾಗ ಚಿಕನ್ ಕಬಾಬ್ ಪೂರ್ತಿಯಾಗಿ ಬೆಂದಿದೆ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರಿಂದ ಮತ್ತು ಚಿಕ್ಕ ಚಿಕ್ಕ ಪೀಸಸ್ ಆಗಿರೋದ್ರಿಂದ 10 ನಿಮಿಷದಲ್ಲಿ ನಮಗೆ ಚಿಕನ್ ಕಬಾಬ್ ರೆಡಿ ಆಗಿಬಿಡುತ್ತೆ. ಮತ್ತು ನಾನು ಏನೂ ಎಕ್ಸ್ಟ್ರಾ ಎಣ್ಣೆ ಆ್ಯಡ್ ಮಾಡಿಲ್ಲ ಇದರಲ್ಲಿ. ಅದೇ 3 ಸ್ಪೂನ್ ಎಣ್ಣೆಯಲ್ಲಿನೇ ಡೀಪ್ ಫ್ರೈ ಮಾಡಿದೆ ನಮಗೆ ಟೇಸ್ಟಿಯಾಗಿ ಚಿಕನ್ ಕಬಾಬ್ ರೆಡಿಯಾಗಿದೆ. ಸೊ ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ರಾಗಿಣಿ ಕುಕಿಂಗ್ ಆ್ಯಂಡ್ ಟ್ರಾವೆಲ್ ಚಾನಲ್ನ ಫಾಲೋ ಮಾಡಿ. ಹೀಗೆ ಈಸಿ ರೆಸಿಪೀಸ್ನ ಶೇರ್ ಮಾಡ್ತಿರ್ತೀನಿ. ಎಲ್ಲ ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.